ನನ್ನ 30 ವರ್ಷದ ರಾಜಕಾರಣ ನಾನು 6 ಬಾರಿ ಶಾಸಕನಾಗಿದ್ದೀನಿ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಬೆಳಿಗ್ಗೆ ಹೋದರೆ ರಾತ್ರಿ 8 ಗಂಟೆ 9 ಗಂಟೆವರೆಗೆ ಎಲ್ಲ ಅಧಿಕಾರಿಗಳು ಅಲ್ಲೇ ಕೂತ್ಕೋಬೇಕು. 8 ಗಂಟೆಗೆ ಬರೋಕ್ಕೆ ಹೇಳ್ತಾರೆ, 12 ಗಂಟೆಗೆ ಹೋಗ್ತಾರೆ DC. ಈ ಮಟ್ಟಕ್ಕೆ ಜಿಲ್ಲೆಯಲ್ಲಿ ಆಡಳಿತ ನಡೀತಾ ಇದೆ. ಆಮೇಲೆ ನಾನು ಜಿಲ್ಲಾ ಸಚಿವರನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎಷ್ಟು ಕಡ್ತಾ ಇದೆ ಬಹಿರಂಗಪಡಿಸ್ಬೇಕು, ಎಷ್ಟು ಕಡ್ತಾ ಮುಕ್ತಾಯಗೊಳಿಸಿದೆ. ಮುಕ್ತಾಯಗೊಳಿಸೋಕ್ಕೆ ಏನು ಟೈಮ್ ಬಾಂಡ್ ಪ್ರೋಗ್ರಾಮ್ ಹಾಕೊಂಡಿದ್ದೀರಾ. ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಬೆಳಗ್ಗೆ ಹೋಗಿ ಕುತ್ಕೊಳ್ಳಿ ಅಂತ ಏನಾದ್ರು ಚೀಫ್ ಸೆಕ್ರೆಟರಿಗಳು, ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಇವ್ರಿಗೆ ಆರ್ಡರ್ ಏನಾದ್ರು ಕೊಟ್ಟಿದ್ದಾರ? ತಹಸೀಲ್ದಾರ್ ಕೇಳಿದ್ರೆ ಯಾವಾಗ DC ಆಫೀಸಲ್ಲಿ ಇದ್ದೀವಿ ಅಂತಾರೆ. ಆಮೇಲೆ ಯಾವುದೇ ಇದು ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ಹೇಳಿದ್ರೆ ನಾವೇನೂ ಮಾಡಲ್ಲ ಅಂತಾರೆ. ನಾವು ಜಿಲ್ಲಾ ಕಮಿಟಿನಲ್ಲಿ ತೀರ್ಮಾನ ಮಾಡಿದ್ರೂ ಅದನ್ನೆಲ್ಲ ಗಾಳಿ ತೂರಿ ಜಿಲ್ಲಾಧಿಕಾರಿಗಳ ಆದೇಶ ಪಾಲಿಸ್ತೀವಿ ಅಂತಾರೆ ತಹಸೀಲ್ದಾರ್ಗಳು. ಹೊಳೆನರಸೀಪುರ ತಾಲೂಕಲ್ಲಿ 2 ವರ್ಷದಿಂದ ಒಂದೇ ಸಭೆ ಮಾಡಿರೋದು ನಾವು. ಯಾವ ತರ್ಕ ಇದ್ರದ್ದು ಬಕರಕು ಇರೋದು ಸುಮಾರು ಈಗಾಗಲೇ ಒಂದು 10,000 ಅರ್ಜಿ ವಜಾ ಐತೆ ಕೊಡಕ್ಕೆ ಬರಲ್ಲ ಅಂತ. ಇರೋದೇ 220 ರೆಕಾರ್ಡು. ಅದು ಮಾಡೋಕ್ಕೆ 2 ವರ್ಷ ಬೇಕಾ? ಆಮೇಲೆ ತಾಲೂಕು ಕಚೇರಿಗೆ ಬಂದರೆ ಅವರು ಒಂದು EO ಒಂದು ಕಡೆ ತಿರುಗಿಸೋದು, ತಾಲೂಕು ಪಂಚಾಯತ್ ಸಮಿತಿ EO ಅವರಲ್ಲ, ಅವ್ರ ಹುಡುಗಿ ತಿರುಗಬೇಕು. ಅಲ್ಲಿ ಟೆಂಡರ್ಗಳಲ್ಲಿ ಗೋಲ್ಮಾಲ್ ಎಂಥದ್ದು ಶಾಲೆ ಇದೆ ಐತಲ್ಲಪ್ಪ, ಅದು 25 ಲಕ್ಷಕ್ಕೆ ಎಷ್ಟು ಹಾಕಿವ್ರೆ? 25 ಕೋಟಿ. 25 ಲಕ್ಷಕ್ಕೆ ಅದೆಷ್ಟೋ ಕೋಟಿ ರೂಪಾಯಿ ಕೆಲಸ ಮಾಡಬೇಕು ಅಂತ ಕಂಡೀಷನ್ ಹಾಕಿದ್ರು ಕಂಟ್ರಾಕ್ಟ್ದಾರ. ಏನಪ್ಪ? ಆಮೇಲೆ ನಾನು ಹೇಳಿದ್ದು ಏನು ಇದು ಕತೆ, ಇದು ಸ್ಪೆಷಲ್ ಆರ್ಡರ್ ಇದ್ದಾರೆ ಇಲ್ಲಿ ತಾಲೂಕು ಪಂಚಾಯತ್ ಇದೆ ಅಂತ ಕೇಳಿದೆ. ಏಕೆಂದರೆ ಅದೆಂಥದ್ದು ಎಂತ ಸೇರೋದು ಸ್ಮಾರ್ಟ್ ಕ್ಲಾಸ್ ಅಮೌಂಟು ಎಷ್ಟು ಅಮೌಂಟ್ ಉಂಟಲ್ಲ? 45 ಲಕ್ಷ. ನೀವು ಬನ್ನಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಗೊತ್ತಾಯ್ತಾ? ಈಗ ಮೊನ್ನೆ ಲೋಕಾಯುಕ್ತ ನೋಡಿದೆ, ಆತ್ನಂಬ ಜಾತ್ರೆದು ಪಾಪ DC ಹಗಲೆಲ್ಲ ಪಾಪ ಕಷ್ಟಪಟ್ಟು ಕಳೆದ 5-6 ವರ್ಷದಿಂದ ಒಬ್ಬನೇ ಗುತ್ತಿಗೆದಾರ ಕೊಡಬೇಕು ಅಂತ ಲೋಕಾಯುಕ್ತ ಏನೋ ಹೇಳಿದ್ದೆ ಅಂತ ನಾನೆಲ್ಲ ಪೇಪರಲ್ಲಿ ಹೇಳಿರೋದಪ್ಪ. ಯಾವುದೋ ಪೇಪರಲ್ಲಿ 2-3 ಪೇಪರ್ಲು ಬಂದಿತ್ತು. ಏನು ಸುರೇಶಣ್ಣ? ಅದಕ್ಕೆ ಹಗಲೂರಾದರೆ ಕಷ್ಟಪಟ್ಟು ಆ ಗುತ್ತಿಗೆದಾರರಿಗೆ ಕೊಡಬೇಕು ಅಂತ ಆತ್ನಂಬ ಜಾತ್ರೆ. ಅಧಿಕಾರಿಗೆ ಕಷ್ಟ ಸುಖಗಳ ಕರ್ಕೊಂಡು ಹೋಗ್ಬಾರ್ದು. ಹೋದ್ರೆ ಆಚೆಗೆ ಹೋಗಿ ಅಂತಾರೆ DC. ಸಿದ್ದರಾಮಯ್ಯನವರು ಪಾಪ ಇಂಥ DC ಇಟ್ಕೊಂಡು ಕಂದಾಯ ಮಂತ್ರಿಗಳು ಅವ್ರಿಗೆ ಹಾಸನ ನಗರ ಸುತ್ತಮುತ್ತ ಡ್ಯೂಟಿ ನಡೀತಾ ಇದ್ರು, DC ಕಣ್ಮುಚ್ಕೊಂಡು ಕೂತವ್ರೆ. ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟವ್ರೆ. ಏನು ಬೇಕಾದ್ರೂ ಮಾಡ್ಕೊಳ್ಳಿ ಸ್ವಾಮಿ ಅಂತ. ಏರ್ಪೋರ್ಟ್ ಜಾಗ, IIT ಜಾಗಗಳು, ಅದನ್ನೆಲ್ಲ ಹೊಡಿಬೇಕು ಅಂತ ಈಗಾಗಲೇ ಏರ್ಪೋರ್ಟ್ಗೆ ಇಷ್ಟು ಬೇಕು ಅಂತ ಕೇಂದ್ರ ಸರ್ಕಾರದಿಂದಲೇ ಹೇಳುತ್ತೆ. ಹಲವಾರು ಲೆಟರ್ಗಳು ಬರೀತಾರೆ. ಆ ಏರ್ಪೋರ್ಟ್ ಮಾಡೋಕ್ಕೆ ರಾಜಕೀಯ ದ್ವೇಷ